ಮೋಹನ್ ವಿಶ್ವ ಅವರೇ, ಅಜೆಂಡಾ ನಾವು ಫಿಕ್ಸ್ ಮೋಹನ್ ವಿಶ್ವ ಅವರೇ, ರಾಜಭವನದ ದುರುಪಯೋಗ. ಮೋಹನ್ ವಿಶ್ವ, ರಾಜಭವನದ ದುರುಪಯೋಗ. ಓಕೆ, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ಟೈಮ್ ಆಫ್ಟರ್ 40 minutes ಅಟ್ ಲೀಸ್ಟ್. ಹಂಗಾಗತ್ತೆ ಒಂದೊಂದ್ಸಲ, ಏನ್ ಮಾಡಕ್ಕಾಗಲ್ಲ. ಸುಮಾರು ಸಲ ಆಗಿದೆ, ಒಂದ್ಸಲಿ ಆದ್ರೆ ಪರವಾಗಿಲ್ಲ. ಈಗ ಒಂದಂತೂ ಸ್ಪಷ್ಟ, ಎಲ್ಲರ ಚರ್ಚೆನಲ್ಲಿ ತಿರ್ಗಾ HK ಪಾಟೀಲ್ರು ಹೇಳಿದ್ರು, ಗವರ್ನರು ಭಾಷಣ ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ, ಸಂವಿಧಾನಾತ್ಮಕವಾಗಿ ಆರ್ಟಿಕಲ್ 176 ಪ್ರಕಾರ ಮಾಡಲೇಬೇಕು, ಅವ್ರು ಮಾಡೇ ಮಾಡ್ತಾರೆ. ಅದೇ ಥರ ಕಲ್ಕಟ್ಟ ಹೈಕೋರ್ಟ್ ಜಡ್ಜ್ಮೆಂಟ್ ಇರೋ ಹಾಗೆ ಅವ್ರ ಭಾಷಣದಲ್ಲಿ ಕೆಲವೊಂದು ಇರ್ರಿಲೆವೆಂಟ್ ಪಾರ್ಟ್ಸ್, ಸೊ ಗವರ್ನರ್ನ ಸ್ಕಿಪ್ ಮಾಡುವಂಥ ಒಂದು ಪ್ರಾವಿಷನ್ ಇದೆ, ವಿಚ್ ಈಸ್ ಹೈಲಿ ಕಂಟೇನಿಯಸ್ ಕೇಸಸ್, ಡೂಯಿಂಗ್ ಸೋ ಕ್ರಿಯೇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂತ ಹೇಳಿರೋದು ಅದರಲ್ಲಿ. ಓಕೆನಾ ಅಜಿತ್, ಒಂದು ಸಿಂಪಲ್ ಕಾಮನ್ ಸೆನ್ಸ್ ಅಜಿತ್, ಈ ನರೇಗಾ ಬದಲಾವಣೆ ಆಗಿದೆಯಲ್ಲ ಈಗ VB ರಾಮ್ಜಿ ಅಂತ ಹೇಳಿ, ಅದು 2005ರ ಕಾಯ್ದೆಗೆ 2025ರಲ್ಲಿ ತಿದ್ದುಪಡಿ ಮಾಡಿ ಹೆಸರು ಬದಲಾವಣೆ ಮಾಡಿ ಬಹಳಷ್ಟು ಬದಲಾವಣೆಗಳನ್ನ ಮಾಡಿರೋದು. ಸೊ ನೀವು ಆ VBG ರಾಮ್ಜಿ ಅನ್ನೋದೇ ಒಂದು ಕಾಯ್ದೆ, ಅದು ಲೋಕಸಭೆಯಲ್ಲಿ ಚರ್ಚೆ ಆಗಿ ವೋಟ್ ಆಗಿ ಅದು ಕಾಯ್ದೆಯಾಗಿ ಬದಲಾಗಿ ರಾಷ್ಟ್ರಪತಿಗಳ ಅಂಕಿತ ಆಗಿದೆ. ಅದಾದ ನಂತರ ಅದು ಕಾನ್ಸ್ಟಿಟ್ಯೂಷನಲ್ಲಿ ವ್ಯಾಲಿಡ್ ಇದೆಯೋ ಇಲ್ವೋ ಅಂತ ಹೇಳಿ ನೀವು ಕೋರ್ಟ್ಗೆ ಹೋಗಬೇಕು, ಕೋರ್ಟ್ ಅದನ್ನ ಪ್ರಶ್ನೆ ಮಾಡಬೇಕು. ನೀವು ಆಲ್ರೆಡಿ ಆಗಿರುವಂಥ ಒಂದು ಕಾಯ್ದೆಯ ವಿಚಾರವನ್ನ ತಂದು ನೀವು ಅದಕ್ಕೊಂದು ಸ್ಪೆಷಲ್ ಸೆಷನ್ ಮಾಡ್ತೀನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಅದರ ಒಂದು ಪ್ರಶ್ನೆ ಮಾಡಬೇಕಾಗತ್ತೆ. ಎರಡನೇದು, ಆಲ್ರೆಡಿ ಆಗಿರುವಂಥ ಕಾಯ್ದೆಯ ವಿಚಾರವಾಗಿ ನೀವು ಗವರ್ನರ್ ಬಾಯಿನಲ್ಲಿ ಒಂದಷ್ಟು ಸುಳ್ಳುಗಳನ್ನು ಹೇಳಿಸುವುದು ಎಷ್ಟು ರೀತಿ ಸರಿ? ನೀವು ಅಲ್ಲಿ ಹಾಗಾದ್ರೆ ಸಂವಿಧಾನಾತ್ಮಕವಾಗಿ ಆಗಿರುವಂಥ ಒಂದು ಕಾಯ್ದೆಯ ವಿಚಾರವಾಗಿ ಗವರ್ನರ್ ಬಾಯಿನಲ್ಲಿ ಅದೇ ಸಂವಿಧಾನಾತ್ಮಕವಿರುವಂಥ ಒಂದು ಪೊಸಿಷನ್ನ ಮಿಸ್ಯೂಸ್ ಮಾಡ್ಕೊಳ್ತಿರೋದು ತಪ್ಪಲ್ವಾ ಕಾಂಗ್ರೆಸ್ ಸರ್ಕಾರ? ಅದನ್ನೇ ಗವರ್ನರ್ ಇವತ್ತು ಪ್ರಶ್ನೆ ಮಾಡಿ ಆ 11 ಪ್ಯಾರಾಗ್ರಾಫ್ಗಳಿದೆ ಅಲ್ಲ, ಅದರಲ್ಲಿ VBG ರಾಮ್ಜಿದು ಇದೆ ಅಂತ ಹೇಳಿ ಸ್ವತಃ HK ಪಾಟೀಲ್ರೇ ಹೇಳಿದ್ರು. ಈಗ ಅವ್ರ ಮಾಧ್ಯಮಗಳ ಮುಂದೆ ಒಂದು ಏನು ಹೇಳಿದ್ರು, VBG ರಾಮ್ಜಿ ಕಾಯ್ದೆನಲ್ಲಿ ಬಡವರ ಹಕ್ಕುಗಳನ್ನ ಕಿತ್ಕೊಳ್ಳಲಾಗಿದೆ, ಅವರ ಕೆಲಸಗಳನ್ನ ಕಿತ್ಕೊಳ್ಳಲಾಗಿದೆ ಅಂತ ಹೇಳಿದ್ರು. ತಿರ್ಗಾ ಮೂರನೇದೊಂದು ಸ್ಪೆಸಿಫಿಕ್ ಆಗಿ ಹೇಳಿದ್ರು, ಗ್ರಾಮ ಪಂಚಾಯಿತಿಗಳ ಹಕ್ಕುಗಳಿಗೆ ಚ್ಯುತಿ ಬಂದಿದೆ ಅಂತ ಹೇಳಿ. ಈ ಮೂರೂ ಸುಳ್ಳುಗಳು ಆಯ್ತಾ, ಇದು ಮೂರನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಇವಾಗ ಸಮಯ ಇಲ್ಲ. ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಒಂದೇ ಒಂದು ಸೆಕ್ಷನ್ 16 ಆಫ್ VBG ರಾಮ್ಜಿ ಆಕ್ಟ್ ಅಲ್ಲಿ ಪಂಚಾಯತ್ ಕಾಯ್ದೆಯ ಕೆಲವೊಂದು ಪ್ರಾವಿಷನ್ಸ್ ಹೇಳ್ತೀನಿ ಕೇಳಿ. ದ ಪಂಚಾಯತ್ ಅಟ್ ದ ಡಿಸ್ಟ್ರಿಕ್ಟ್, intermediate and village level shall be the principal authorities for planning, implementation and monitoring of the scheme made under this act. ಆಯ್ತಾ, ಅವರೇ ಪ್ಲಾನ್ ಮಾಡೋದು, ಅವರೇ ಇಂಪ್ಲಿಮೆಂಟ್ ಮಾಡೋದು. ನೆಕ್ಸ್ಟ್, ದ ಪಂಚಾಯತ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಶಾಲ್ ಓವರ್ಸಿ ಅಂಡ್ ಕೋಆರ್ಡಿನೇಟ್ ಇಂಪ್ಲಿಮೆಂಟೇಷನ್ ಆಫ್ ದ ಸ್ಕೀಮ್ ಇನ್ ದ ಡಿಸ್ಟ್ರಿಕ್ಟ್ಸ್ ಇನ್ಕ್ಲೂಡಿಂಗ್ ಫೈನಲೈಸೇಷನ್ ಅಂಡ್ ಅಪ್ರೂವಲ್ ಆಫ್ ದ ಅಗ್ರಿಗೇಟ್ ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲಾನ್, ಸೂಪರ್ವಿಷನ್ ಅಂಡ್ ಮಾನಿಟರಿಂಗ್ ಆಫ್ ವರ್ಕ್ಸ್, ಎನ್ಶೂರಿಂಗ್ ಕನ್ವರ್ಜೆನ್ಸ್ ಅಂಡ್ ಪರ್ಫಾರ್ಮ್ ಸಚ್ ಅದರ್ ಫಂಕ್ಷನ್ as may be assigned by it to the state government. ಈ ರೀತಿಯಾಗಿ ಕಾಯ್ದೆ ಒಳಗಡೆನೆ ಸ್ಪೆಸಿಫಿಕ್ ಆಗಿ ನಿಮಗೆ ಗ್ರಾಮ ಪಂಚಾಯತ್ ಹಕ್ಕುಗಳ ಬಗ್ಗೆ ಮೆನ್ಷನ್ ಮಾಡಿರ್ಬೇಕಾರೆ, ಕಾಯ್ದೆ ಪಾಸ್ ಆಗಿರ್ಬೇಕಾರೆ ನೀವು ಅದರ ವಿರುದ್ಧ ಒಂದು ಸುಳ್ಳು ಹೇಳಿ ಅಂತ ನೀವು ಗವರ್ನರ್ ಮುಂದೆ ತಗೊಂಡು ಹೋದಾಗ ಗವರ್ನರ್ ಅದನ್ನ ಓದಿದ್ರೆ ಇದೇ ಅವ್ರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮುಂದೆ ಕೋರ್ಟ್ಗೆ ಹೋದಾಗ ಟೂಲ್ ಆಗೋದಿಲ್ವಾ? ಹೆಂಗಾಗತ್ರಿ ಟೂಲು? ನೋ, ಇಟ್ ವಾಸ್ ಒನ್ ಆಫ್ ದಿ ಪಾಯಿಂಟ್ ಫಾರ್ ಡಿಸ್ಕಷನ್. ನೀವು ಯಾಕೆ ನೀವು ಹೆಂಗೆ ರಾಜಭವನದಿಂದ ಬರ್ಕೊಂಡು ಬಂದಿರೋ ಭಾಷಣ ಅದು ಟೂಲ್ ಆಗೋದಕ್ಕೆ? ಅಲ್ಲ, ಒಂದ್ ನಿಮಿಷ, ಕೋರ್ಟ್ ಮಾಡೋರು ಮಾಡೇ ಮಾಡ್ತಾರೆ. ನಾನು ಹೇಳೋದು, ನೀವು ಒಂದು ಪಾಸ್ ಆಗಿರುವಂತ ಕಾಯ್ದೆಲಿರೋ ವಿಚಾರವನ್ನ ನೀವು ಹಸಿ ಸುಳ್ಳನ್ನ ಗವರ್ನರ್ ಬಾಯಲ್ಲಿ ಹೇಳಿಸ್ತೀನಿ ಅಂತ ಹೇಳಿದಾಗ ಆಬ್ವಿಯಸ್ಲಿ ಗವರ್ನರ್ ಏನ್ ಮಾಡ್ತಾರೆ, ಇದನ್ನ ತೆಗೀರಿ ಅಂತ ಹೇಳ್ತಾರೆ. ಯಾಕಂದ್ರೆ ಈ ರಮೇಶ್ ಬಾಬು ಅವರು ಹೇಳಿದ್ರು, ಆ ಕಂಟೆಂಟ್ ಏನು ಅಂತ ಯಾರಿಗೂ ಗೊತ್ತಿಲ್ಲ, 11 ಪ್ಯಾರಾಗ್ರಾಫ್ ಅಂತ ಹೇಳಿದ್ದಾರೆ, ಅದ್ರೊಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ನಾವು ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ತಿದೀವಿ ಅಂತ. ಆದ್ರೆ ಇದೇ HK ಪಾಟೀಲ್ ಇವಾಗ ಪ್ರೆಸ್ ಮುಂದೆ ಬಂದು ಹೇಳಿದ್ರು, ನಾನು ಹೇಳಿದ ವಿಷಯಗಳನ್ನ, ಗ್ರಾಮ ಪಂಚಾಯತ್ ಅಧಿಕಾರದ ಬಗ್ಗೆ ಹೇಳಿದ್ರು, ತಿರ್ಗಾ ಆಮೇಲೆ ಹಕ್ಕುಗಳನ್ನ ಕಿತ್ಕೊಳ್ತಾರೆ ಅಂತ ಹೇಳಿ. ಅದೇಂಗೆ ಹಕ್ಕು ಕಿತ್ಕೊಂಡ್ಬಿಡ್ತಾರೆ? 100ರಿಂದ 125 ದಿವಸ ಏರಿಕೆ ಮಾಡಿಲ್ವಾ? ಅದೇಂಗೆ ಹಕ್ಕುಗಳನ್ನ ಕಿತ್ಕೊಂಡ್ಬಿಡ್ತಾರೆ? ಹಕ್ಕುಗಳು ಇನ್ನೂ ಜಾಸ್ತಿ ಆಗಿಲ್ವಾ ಅಲ್ಲಿ? ಸೊ ನೀವು ಕಾಯ್ದೆ ಒಳಗಡೆ ಏನಿದೆ ಅದನ್ನು ಚರ್ಚೆ ಮಾಡಿ. ಮೋಹನ್ ವಿಶ್ವ ಅವರು ಒಂದು ರಾಜ್ಯ ಸರ್ಕಾರವಾಗಿ ಒಂದು ಪೊಲಿಟಿಕಲ್ ಪಾರ್ಟಿ ಅವರು ಅಲ್ವಾ? ರಾಜ್ಯ ಸರ್ಕಾರದಲ್ಲಿ ಇರೋದು ಯಾರು ಆಡಳಿತ ಪಕ್ಷ, ಪೊಲಿಟಿಕಲ್ ಪಾರ್ಟಿ. ತಮ್ಮ ವಿರೋಧವನ್ನ ದರ್ಜ್ ಮಾಡ್ಲಿಕ್ಕೆ ಈ ರೀತಿ ಈಗ 18 ಈ 32 ತಿಂಗಳಲ್ಲಿ ಈಗ ಮಸೂದೆ ಕಾನೂನು ಪಾಸ್ ಆಗಿ ರಾಷ್ಟ್ರಪತಿಗಳ ಸೈನ್ ಬೀದಿ ಬದಿಯಲ್ಲಿ ಹೋರಾಟ ನಡೆಸುವಂಥದ್ದನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೀವಿ ನಾವು ಅಲ್ವಾ? ಬೀದಿ ಬದಿಯಲ್ಲಿ ಕೂತ್ಕೊಂಡು ಒಂದು ಕಾನೂನಿನ ವಿರುದ್ಧ ಹೋರಾಟ ನಡೆಸುವಂಥದ್ದು. ಹಂಗಿರುವಾಗ ಶಾಸಕರಿಗೆ ಅಧಿವೇಶನ ಕರೆದಲ್ಲಿ ಒಳಗಡೆ ಚರ್ಚೆ ಮಾಡ್ತೀವಿ ಅಂದ್ರೆ ಚರ್ಚೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ಆಲ್ರೆಡಿ ಪಾಸ್ ಆಗಿರೋ ಆಕ್ಟ್ ಅಲ್ಲಿರುವಂತ ವಿಷಯವನ್ನ ಅದು ಸುಳ್ಳು ಅಂತ ರಾಜ್ಯಪಾಲರ ಭಾಷಣದಲ್ಲಿ ಬರೆಸ್ತಾ ಇದೀರಲ್ಲ. ರಾಜ್ಯಪಾಲರು ಅಂದ್ರೆ ಯಾರು? ಮೈ ಗವರ್ನಮೆಂಟ್ ಅಂತ ಹೇಳ್ತಾರೆ ರಾಜ್ಯಪಾಲರು. ಮೈ ಗವರ್ನಮೆಂಟ್ ಅಂತಾನೆ ಓದೋದು ನಿಮಗೆ. ಸೊ ಅವರ ಗವರ್ನಮೆಂಟ್ ಅಲ್ಲಿ ನಿಮಗೆ ಅವರ ಗವರ್ನಮೆಂಟ್ ಒಂದು ಸುಳ್ಳನ್ನ ಹೇಳಬೇಕಾದ್ರೆ ಅದು ಸುಳ್ಳು, ಅದನ್ನ ತೆಗೀರಿ ಅಂತ ಹೇಳುವಂತ ಅಧಿಕಾರ ರಾಜ್ಯಪಾಲರಿಗೆ ಇಲ್ವಾ ಹಾಗಾದ್ರೆ? ವಿಚ್ ಕ್ರಿಯೇಟ್ಸ್ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಲ್ಲ. ನೋ ಸಾರಿ, ಭಾಷಣ ಮಾಡಬೇಕು ಕಂಪಲ್ಸರಿ 176 ಪ್ರಕಾರ ಇದೆ. ಬಟ್ ದ ಕಂಟೆಂಟ್ ಆಫ್ ದ ಸ್ಪೀಚ್ ಇಫ್ ಇಟ್ ಕ್ರಿಯೇಟ್ಸ್ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂಡ್ ಆಲ್ಸೋ ಕಂಟಿನ್ಯೂಸ್ ಕೇಸ್ ಇನ್ವಾಲ್ವ್ ಆದಾಗ ಹಿ ಕ್ಯಾನ್ ಸೇ
ಇದು ಬೇಡ, ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್, ಈ ಪರ್ಟಿಕ್ಯುಲರ್ ಲೈನ್ ಅಂತ ಅಲ್ಲ, ಹೇಳ್ಬಿಟ್ಟು ಅದು ಅದನ್ನೇ ಓದಿಲ್ಲ ರಾಜ್ಯಪಾಲರು ಅಂದ್ರೆ ಹೇಳಿರೋದು. table ಅಲ್ವಾ ಅದು? ಅದನ್ನೇ ರಾಜ್ಯಪಾಲರು ಹೇಳಿರೋದು. ಈ ಚರ್ಚೆ ಮಾಡಿ ಸದನದಲ್ಲಿ. ಏನಾಗಿದೆ ಅಂತ ಹೇಳಿದ್ರೆ, ಇವ್ರು ಸುಳ್ಳು ಸುದ್ದಿಗಳನ್ನ ಅಪ್ಸೋದಿಕ್ಕೆ ನಿಮಗೆ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನ ಬಳಸ್ಕೊಂಡ್ರು, ಬೀದಿ ಬಂದ್ಬಿಟ್ಟು ಮಾತಾಡೋದಕ್ಕೆ ಶುರು ಮಾಡಿದ್ರು, ಸುಳ್ಳು ಹೋರಾಟಗಳನ್ನ ಮಾಡಿದ್ರು. ಈ ಕೊನೆಗೆ ಸಂವಿಧಾನಾತ್ಮಕವಾದ ಹುದ್ದೆ ಆದಂತ ರಾಜ್ಯಪಾಲರನ್ನೇ ಬಳಸ್ಕೊಂಡು ಸುಳ್ಳು ಹೇಳ್ಸೋದಕ್ಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ರಾಜ್ಯಪಾಲರು ಪ್ರಶ್ನೆ ಮಾಡಲು ತಪ್ಪೇನಿದೆ ಅದರಲ್ಲಿ? ಫೈನಲಿ ಅವ್ರು ನೋಡಿ, ಭಾಷಣ ಮಾಡಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನರೇಗಾಕ್ಕೆ ತಂದಂತಹ ತಿದ್ದುಪಡಿಗಳು, ಹೆಸರಿನ ಬದಲಾವಣೆ, ಇದರ ವ್ಯಾಲಿಡಿಟಿ ಆಗದ್ ನ್ಯಾಯಾಂಗದಲ್ಲೇನಾ? ಯಾರೋ ಒಬ್ರು ಕೋರ್ಟಿಗೆ ಕೇಸ್ ಯಾರು ಹಾಕಿ, ಕಾಂಗ್ರೆಸ್ ಒಬ್ಬರಾದ್ರೂ ಹೋಗಿದ್ದಾರೆ ಇದುವರೆಗೂ ಅಲ್ರಿ, ಕೋರ್ಟ್ಗೆ? ಹಾಕಿದ್ರೆ ಅಷ್ಟೇ ಸಿಂಪಲ್. ಇವ್ರಿಗೆ ಅಷ್ಟು ಸಮಸ್ಯೆ ಇದ್ರೆ VBG ರಾಮ್ಜಿ ಕಾಯ್ದೆ ಬಗ್ಗೆ ಯಾಕೆ ಇವ್ರು ಕೋರ್ಟ್ ಹೋಗಿ ಚಾಲೆಂಜ್ ಮಾಡ್ತಾ ಇಲ್ಲ? ಅದನ್ನ ಯಾವುದರ ವಿರುದ್ಧ ಎಲ್ಲಿ ಹೋರಾಡಬೇಕು ಅನ್ನುವುದನ್ನು ನೀವು ಡಿಕ್ಟೇಟ್ ಮಾಡೋದಕ್ಕಾಗೋದಿಲ್ಲ. ಇದು ಮತಗಳ ತರದ ವಿಷಯ ಇದೆಯಪ್ಪ. ಕೋರ್ಟ್ಗೆ ಹೋಗಲ್ಲಪ್ಪ ಅವರು, ನಾವು ಜನಾಂದೋಲನ ಮಾಡ್ತೀವಿ ಅಂತ. ಕ್ಯಾನ್ ಯು ಡಿಕ್ಟೇಟ್ ಇಟ್? ನೋ, ನಾನ್ ಡಿಕ್ಟೇಟ್ ಮಾಡ್ತಾ ಇಲ್ಲ. ನಾನು ಜನಗಳಿಗೆ ಹೇಳ್ತಾ ಇರೋದು, ಇವ್ರಿಗೆ ಸಂವಿಧಾನಾತ್ಮಕವಾಗಿ ಪ್ರಾವಿಷನ್ ಇದ್ರೂ ಸಹ ಇವರು ಹೋಗದಿರಾ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿರೋದು. ಅದೇ ಕೆಲಸ ಅಧಿಕಾರ ಹಕ್ಕು, ಆ ಎಲ್ಲ ಅಧಿಕಾರ ಹಕ್ಕು ತಮಗಿದೆ. ಶಾಸನ ಸದನದಲ್ಲಿ ಅದನ್ನು ವಿರೋಧ ಮಾಡೋದು ಅವ್ರದ್ದೊಂದು ಒಂದು ಪಾಯಿಂಟ್ ಆಫ್ ಟು ಎಕ್ಸ್ಪ್ಲೋರ್ ಅಲ್ವಾ ಅದು? ನಾವು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅಲ್ಲಿ ಚರ್ಚೆ ಆಗಿ ಇವಾಗ ಅಧಿವೇಶನ ಕರೆದಿರೋರು ಅದಕ್ಕೋಸ್ಕರನೇ, ಬರೀ ಏನು ಡಿಸ್ಕಷನ್ ಮಾಡ್ತಾನೆ ಇಲ್ಲ. ಬಿಕಾಸ್ ಈ ರಾಜ್ಯದಲ್ಲಿ 2 ವರ್ಷದಿಂದ ಏನಕ್ಕೆ ನೋಡ್ತಾ ಆಯ್ತಪ್ಪ, 98 ಕೋಟಿ ಡ್ರಗ್ಸ್ ಸೀಸ್ ಆಯ್ತು, ಮಹಾರಾಷ್ಟ್ರ ಪೊಲೀಸರು ಬಂದ್ರು ಇಲ್ಲಿ. ಅದ್ರ ಬಗ್ಗೆ ಡ್ರಗ್ಸ್ ದಾವಳಿ ಇವತ್ತು ಹೆಂಗಾಗಿದೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಅವ್ರಿಗೆ. ಮೊದಲ 5 ದಿನ ಸ್ಪೆಷಲ್ ಸೆಷನ್ ಕರೆಯೋದೇ ಇಲ್ಲ ಇವರು. ನಿಮ್ ಸರ್ಕಾರ ಇದ್ದಿದ್ರೆ ಕರೆದು ಬಿಡ್ತಿದ್ರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.